ಅತ್ತ ಯತೀಂದ್ರ ಅವರು 5 ವರ್ಷ ಸಿಎಂ ಸಿದ್ದರಾಮಯ್ಯ ಪೂರ್ಣ ಮಾಡ್ತಾರೆ ಅಂತ ಹೇಳಿಕೆಗಳನ್ನ ಕೊಡ್ತಾ ಇದ್ರೆ ಇತ್ತ ಕೆಎನ್ ರಾಜಣ್ಣ ಅವರು ಕೂಡ ಆ ವಿಚಾರ ಮಾತನಾಡಿದ್ದಾರೆ. ಹೈಕಮಾಂಡ್ ಸಿದ್ದರಾಮಯ್ಯ ಅವರನ್ನ ಕೈ ಬಿಡೋ ಮಾತೇ ಇಲ್ಲ. ಸಿದ್ದರಾಮಯ್ಯ ಅವರು ಹೈಕಮಾಂಡ್ಗೆ ಹೆದರಿಸುವಂತದ್ದೇನೂ ಇಲ್ಲ. ಸಿಎಲ್ಪಿ ಸಭೆಯಲ್ಲಿ 5 ವರ್ಷಕ್ಕೆ ಸಿದ್ದರಾಮಯ್ಯ ಅವರನ್ನ ಆಯ್ಕೆ ಮಾಡಿದೀವಿ ಅಂತ ಹೇಳಿಕೆ ಕೊಟ್ಟಿದ್ದಾರೆ. ಸಿಎಲ್ಪಿ ಸಭೆಯಲ್ಲಿ 5 ವರ್ಷಕ್ಕೆ ಸಿದ್ದರಾಮಯ್ಯ ಅವರೇ ಸಿಎಂ ಅನ್ನುವಂತ ವಿಚಾರ ಆಯ್ಕೆ ಆಗಿದೆ. ಈಗ ಬದಲಾವಣೆ ಮಾಡುವ ಪರಿಸ್ಥಿತಿ ಬಂದಿಲ್ಲ. ಬದಲಾವಣೆ ಅನಿವಾರ್ಯವಾದ್ರೆ ಡಿಕೆ ಶಿವಕುಮಾರ್ ಒಬ್ಬರೇ ಆಪ್ಷನ್ ಅಲ್ಲ. ಪರಮೇಶ್ವರ್ ಅವರು ಕೂಡ ಪಕ್ಷಕ್ಕಾಗಿ ದುಡಿದಿದ್ದಾರೆ. 2013ರಲ್ಲಿ ಅಧ್ಯಕ್ಷರಾಗಿ ಪಕ್ಷ ಗೆಲ್ಲಿಸಿದ್ದು ಪರಮೇಶ್ವರ್ ಅವರು. ಪಕ್ಷಕ್ಕೆ ಡಾಕ್ಟರ್ ಜಿ ಪರಮೇಶ್ವರ್ ಕೊಡುಗೆ ಕೂಡ ಜಾಸ್ತಿ ಇದೆ ಅಂತ ಬೆಳಗಾವಿಯಲ್ಲಿ ಕೆಎನ್ ರಾಜಣ್ಣ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಅತ್ತ ಯತೀಂದ್ರ ಸಿದ್ದರಾಮಯ್ಯ ತಮ್ಮ ಪ್ರಕಾರ ಯಾವುದೇ ಬದಲಾವಣೆ ಆಗಲ್ಲ. ತಮ್ಮ ತಂದೆ ಸಿದ್ದರಾಮಯ್ಯ ಅವರೇ 5 ವರ್ಷಗಳನ್ನ ಕಂಪ್ಲೀಟ್ ಮಾಡ್ತಾರೆ ಅಂತ ವಿಶ್ವಾಸ ವ್ಯಕ್ತಪಡಿಸ್ತಾ ಇದ್ರೆ ಇತ್ತ ಕೆಎನ್ ರಾಜಣ್ಣ ಕೂಡ ಅದೇ ವಿಚಾರವನ್ನ ಹೇಳಿದ್ದಾರೆ. ಏನ್ ಮಾತನಾಡಿದ್ದಾರೆ ನೋಡೋಣ. ನೋಡ್ರಿ, ಸಿಎಲ್ಪಿ ನಲ್ಲಿ ವೋಟಿಂಗ್ ನಡೆದಿದೆ. ವೋಟಿಂಗ್ ನಡೆದು ಸಿಎಲ್ಪಿ ಲೀಡರ್ ಎಲೆಕ್ಟ್ ಆಗಿರೋದು. ಹಿ ಹಸ್ ಬೀನ್ ಎಲೆಕ್ಟೆಡ್ ಫಾರ್ ಎ ಪೀರಿಯಡ್ ಆಫ್ 5 years. ಈ ಮಧ್ಯೆ ಬದಲಾವಣೆ ಆಗ್ಬೇಕು ಅಂತ ಹೇಳಿದ್ರೆ ಅವರು ರೆಸಿಗ್ನೇಷನ್ ಕೊಟ್ರೆ ಇನ್ನೊಬ್ರು ಬರ್ಲಿಕ್ಕೆ ಸಾಧ್ಯ. ಅವ್ರು ರೆಸಿಗ್ನೇಷನ್ ಕೊಡೋವರೆಗೂ ಅವರೇ ಲೀಡರ್ ಇರ್ತಾರೆ. ಹೈಕಮಾಂಡ್ ಆ ಲೆವೆಲ್ಗೆ ಎದುರಾಕೊಳ್ಳಕ್ಕೆ ಸಾಧ್ಯನಾ ಸರ್ ಸಿದ್ದರಾಮಯ್ಯನವರು? ಒಂದ್ ವೇಳೆ ಸಿದ್ದರಾಮಯ್ಯನವ್ರಿಗೆ ನೋಡಿ, ಡೋಂಟ್ ಬಿ ಮಿಸ್ಲೀಡ್ ದ ಪಬ್ಲಿಕ್. ಸಿದ್ದರಾಮಯ್ಯನವ್ರು 100 ಸರಿ ಹೇಳಿದ್ದಾರೆ, ವಾಟ್ ಎವರ್ ಡೈರೆಕ್ಷನ್ಸ್ ಕಮ್ಸ್ ಫ್ರಮ್ ದಿ ಹೈಕಮಾಂಡ್ ಐ ಆಮ್ ಅಬೈಡ್ ಬೈ ದಟ್ ಅಂತ ಹೇಳಿದ್ದಾರೆ. ಸೊ ಆಗಿರೋವಾಗ ಸಿದ್ದರಾಮಯ್ಯನವರು ಹೈಕಮಾಂಡ್ ಅವರಿಗೆ ಎದುರಿಸ್ತಕ್ಕಂಥದ್ದಾಗ್ಲಿ, ಹೈಕಮಾಂಡ್ ಅವರು ಸಿದ್ದರಾಮಯ್ಯನವರಿಗೆ ಕೈ ಬಿಡುವಂತದ್ದಾಗ್ಲಿ ಏನು ನಡೆಯೋದಿಲ್ಲ ಅಂತಕ್ಕಂಥದ್ದನ್ನ ಇಟ್ಕೊಳ್ಳಿ. ಅನಿವಾರ್ಯ ಆದ್ರೆ ಡಿಕೆ ಶಿವಕುಮಾರ್ ಮಾತ್ರ ಆಪ್ಷನ್ ಅಂತ ಎಷ್ಟು ಜನ ಇದ್ದಾರೆ ಕಾಂಗ್ರೆಸ್ ಅಲ್ಲಿ? 2013ರಲ್ಲಿ ಇದೇ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಅಧ್ಯಕ್ಷರು 8 ವರ್ಷ ಇದ್ರು. ಅವ್ರ ಕಾಲದಲ್ಲೂ ಸರ್ಕಾರ ಬಂತಲ್ಲ, ಅವರು ಅಧಿಕಾರಕ್ಕೆ ತಂದ್ರಲ್ಲ, ಅವ್ರನ್ನು ಕೂಡ ಪರಿಗಣಿಸ್ಬೇಕಲ್ಲ. ದಲಿತರು ಅಂತಕ್ಕಂಥದ್ದು ಒಂದೇ ಕಾರಣದಿಂದ ಪರಿಗಣಿಸ್ಬೇಕು ಅಂತ ಅಲ್ಲ. 2013ರಲ್ಲಿ ಕಾಂಗ್ರೆಸ್ ಪಕ್ಷವನ್ನ ಅಧಿಕಾರಕ್ಕೆ ತರ್ತಕ್ಕಂಥದ್ದಕ್ಕೆ ಅವರ ಒಂದು ದೊಡ್ಡ ಶ್ರಮ ಇದೆ. ಅಂದ್ರೆ ಒಬ್ಬರಿಂದಲೇ ಅಧಿಕಾರಕ್ಕೆ ಬಂತು ಅಂತಕ್ಕಂಥದ್ದು ನಾನು ಒಪ್ಪೋದಿಲ್ಲ. ಎಲ್ಲರೂ ಕೂಡ ಶ್ರಮ ಪಟ್ಟಿದ್ದಾರೆ. ಆದ್ರೆ ಅವರು ಹೆಚ್ಚು ಶ್ರಮ ಪಟ್ಟು ಅವರು ಪಕ್ಷದ ಸಂಘಟನೆಗೆ ಅವರ ವಿಧಾನಸಭಾ ಕ್ಷೇತ್ರನೇ ಅವ್ರು ಸೋಲುವಂತ ಪರಿಸ್ಥಿತಿ ಬರ್ತದೆ. ಆದ್ರಿಂದ ಅವ್ರಿಗೂ ಕೂಡ ಹೆಚ್ಚಿನ ಕ್ಲೈಮ್ ಇದೆ ಅಂತಕ್ಕಂಥದ್ದನ್ನು ನಾವೆಲ್ಲ ಗಮನದಲ್ಲಿ ಇಟ್ಕೊಂಡು ನೋಡ್ರಿ. ಸಿಎಲ್ಪಿ ನಲ್ಲಿ ವೋಟ್